Today's video is all about face detan routine. Face ಮೇಲೆ ಲೇಯರ್ ಟ್ಯಾನ್ ಕುತ್ಕೊಂಡು ಡೀಪ್ ಆಗಿ ಟ್ಯಾನ್ ಆಗ್ಬಿಟ್ಟಿದೆ, ಏನ್ ಮಾಡೋದು ಅಂತ. ಏನೇ ಪ್ರಾಡಕ್ಟ್ ನೀವು ಅಪ್ಲೈ ಮಾಡಿದ್ರು ಈ 4 ಪ್ಲೇಸ್ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಪ್ಲೈ ಮಾಡಿದ್ರೆ ಎರಡನ್ನೂ ಬೈ ಮಾಡಕ್ ಹೋಗ್ಬೇಡಿ. ನಿಮಗೆ ಯಾವ್ದು ಕನ್ವೀನಿಯಂಟ್ ಅಂತ ಅನ್ಸುತ್ತೋ ಅದನ್ನ ನೀವು ಪರ್ಚೇಸ್ ಮಾಡಿ. Welcome back to my channel. If you're new here, hi, I'm Swati. ನಿಮಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ಟುಡೇಸ್ ವಿಡಿಯೋ ಇಸ್ ಆಲ್ ಅಬೌಟ್ ಫೇಸ್ ಡಿಟ್ಯಾನ್ ರೂಟೀನ್. ನಾನು ಪ್ರೀವಿಯಸ್ ಬಾಡಿ ಡಿಟ್ಯಾನ್ ರೂಟೀನ್ ಮಾಡಿದಾಗ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಹೇಳಿದ್ರಿ ಫೇಸ್ ಡಿಟ್ಯಾನ್ ರೂಟೀನ್ ಮಾಡಿ, ಟ್ಯಾನ್ ಮೇಲೆ ಟ್ಯಾನು ಕುತ್ಕೊಂಡು ಫೇಸು ತುಂಬಾನೇ ಡೀಪ್ ಆಗಿ ಟ್ಯಾನ್ ಆಗೋಗಿದೆ ಅಂತ. ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಜೊತೆ ಬಂದಿದ್ದೀನಿ. ಸೊ ಬೇಸಿಕಲಿ ಈ ವಿಡಿಯೋದಲ್ಲಿ ನಾನು ಫುಲ್ ಫೇಸ್ ಡಿಟ್ಯಾನ್ ರೂಟೀನ್ ತೋರಿಸ್ತೀನಿ, ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಹಾಗೆ ಸನ್ನಿಂದ ನಿಮ್ಮ ಸ್ಕಿನ್ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂಡ್ ಟ್ಯಾನ್ ರಿಮೂವ್ ಮಾಡೋಕ್ಕೆ ಬೆಸ್ಟ್ ಪ್ರಾಡಕ್ಟ್ ನ ಕೂಡ ರೆಕಮೆಂಡ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಡಿಟ್ಯಾನ್ ರೂಟೀನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಹೇರ್ಸ್ ನ ಸೆಕ್ಯೂರ್ ಮಾಡೋಣ. ನನ್ನ ಡಿಟ್ಯಾನ್ ರೂಟೀನ್ ಯಾವಾಗಲೂ ಸ್ಟಾರ್ಟ್ ಆಗೋದು ಇಟ್ಸ್ ಫ್ರಮ್ ಡಬಲ್ ಕ್ಲೆನ್ಸಿಂಗ್. ಡಬಲ್ ಕ್ಲೆನ್ಸಿಂಗ್ ಇಸ್ ನಥಿಂಗ್ ಬಟ್ ನಮ್ಮ ಫೇಸ್ ನ 2 times ವಾಶ್ ಮಾಡೋದು ವಿತ್ 2 different ಕ್ಲೆನ್ಸರ್ಸ್. ನಾನಿವತ್ತು ಮೇಕಪ್ ಹಾಕದೇ ಇರೋದ್ರಿಂದ ಆಯಿಲ್ ಕ್ಲೆನ್ಸರ್ ನ ಯೂಸ್ ಮಾಡ್ತಾ ಇಲ್ಲ, ಇನ್ಸ್ಟೆಡ್ ಬಯೋಡರ್ಮಾ ಅವರ ಮೈಸೆಲರ್ ವಾಟರ್ ನ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಐ ಯೂಸ್ ದಿಸ್ ಎವ್ರಿ ಡೇ, ತುಂಬಾನೇ ಚೆನ್ನಾಗಿದೆ. ಐ ಲಿಟರಲಿ ಹ್ಯಾವ್ ಅ ಫುಲ್ ಸೈಜ್ ಬಾಟಲ್, ಅಷ್ಟು ಇದನ್ನ ನಾನು ಯೂಸ್ ಮಾಡ್ತೀನಿ. ಅಂಡ್ ಇನ್ನು ಮಾರ್ಕೆಟ್ ಅಲ್ಲಿ ಒಳ್ಳೆ ಬ್ರಾಂಡ್ಸ್ ಇದೆ, ಬಟ್ ಪರ್ಸನಲಿ ನಂಗೆ ಡೇ 1 ಇಂದ ನಾನು ಇದನ್ನೇ ಇಷ್ಟಪಟ್ಟು ಯೂಸ್ ಮಾಡ್ತಾ ಇದ್ದೇನೆ ಬಿಕಾಸ್ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಆಕ್ಚುಲಿ ಡಬಲ್ ಕ್ಲೆನ್ಸ್ ಮಾಡೋದ್ರಿಂದ ಈ ಲೇಯರ್ಸ್ ಆಫ್ ಸನ್ಸ್ಕ್ರೀನ್, ಪೊಲ್ಯೂಷನ್, ಡರ್ಟ್ ಅಂಡ್ ಸ್ವೆಟ್ ನ ಈಸಿಯಾಗಿ ರಿಮೂವ್ ಮಾಡಿ ನಮ್ಮ ಸ್ಕಿನ್ ನ ಬ್ರೈಟ್ ಅಂಡ್ ಗ್ಲೋಯಿಂಗ್ ಆಗಿ ಇಟ್ಕೋಬಹುದು. ದಟ್ಸ್ ದ ಮೇನ್ ರೀಸನ್ ಫಾರ್ ಡಬಲ್ ಕ್ಲೆನ್ಸಿಂಗ್. ಇದನ್ನ ಯೂಸ್ ಮಾಡೋದು ಸೂಪರ್ ಈಸಿ. ಜಸ್ಟ್ 3 to 4 ಡ್ರಾಪ್ಸ್ ನ ಕಾಟನ್ ಪ್ಯಾಡ್ ಮೇಲೆ ಹಾಕಿ ಫುಲ್ ಫೇಸ್ ನ ಸ್ಲೋ ಆಗಿ ವೈಪ್ ಮಾಡಬೇಕು. ಒಂದೇ ಒಂದು ಸ್ವೈಪ್ ಅಲ್ಲೇ ನಿಮ್ಗೆ ಇಷ್ಟು ಡರ್ಟ್ ನ ನೋಡಕ್ ಸಿಗುತ್ತೆ. ಅಂಡ್ ಈ ಬಯೋಡರ್ಮಾ ಮೈಸೆಲರ್ ವಾಟರ್ ಇಸ್ ಅ ಗುಡ್ ಒನ್. ನೆಕ್ಸ್ಟ್ ಫೇಸ್ ವಾಶ್ ಗೆ ಐ ಆಮ್ ಯೂಸಿಂಗ್ ಸಿಂಪಲ್ ಫೇಸ್ ವಾಶ್. ನನ್ನ ಆಲ್ ಟೈಮ್ ಫೇವರೇಟ್. ಇದು ಎಲ್ಲಾ ಸ್ಕಿನ್ ಟೈಪ್ ಗೂ ಸೂಟ್ ಆಗುತ್ತೆ ಅಂಡ್ ವೆರಿ ಅಫೋರ್ಡಬಲ್. ಫೇಸ್ ವಾಶ್ ನ ಜಸ್ಟ್ ಫೇಸ್ ಗೆ ಅಪ್ಲೈ ಮಾಡಿ ನೆಕ್ ನ ಇಗ್ನೋರ್ ಮಾಡೋದಲ್ಲ, ಇವನ್ ನೆಕ್ಗೂ ಕೂಡ ಅಪ್ಲೈ ಮಾಡಬೇಕು. ಯಾಕಂದ್ರೆ ಐ ಆಲ್ವೇಸ್ ಟೆಲ್ ದಿಸ್ ಒನ್ ಥಿಂಗ್, ಯು ಶುಡ್ ಟ್ರೀಟ್ ಯುವರ್ ನೆಕ್ ಆಸ್ ಅ ಪಾರ್ಟ್ ಆಫ್ ಯುವರ್ ಫೇಸ್. ಅವಾಗಲೇ ನಮ್ಮ ಫೇಸು ಮತ್ತೆ ನೆಕ್ಕು ಈವನ್ ಟೋನ್ ಆಗಿರುತ್ತೆ. ಇಲ್ಲಾಂದ್ರೆ ಫೇಸೇ ಒಂದ್ ಕಲರ್, ನೆಕ್ಕೆ ಒಂದ್ ಕಲರ್ ಇರುತ್ತೆ. ನಾವೇನಾದ್ರೂ ಲೋ ನೆಕ್ ಅಥವಾ ಡೀಪ್ ನೆಕ್ ಟಾಪ್ಸ್ ಅಥವಾ ಡ್ರೆಸ್ ನ ಹಾಕೊಂಡಾಗ ತುಂಬಾನೇ ಆಡ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಸಿಂಪಲ್ ಫೇಸ್ ವಾಶ್ ಇಷ್ಟ ಇಲ್ಲ ಅಥವಾ ನಿಮಗೆ ಸೆಟ್ ಆಗ್ತಾ ಇಲ್ಲ ಅಂದ್ರೆ ನೀವು ಚೂಸ್ ಮಾಡ್ಬೇಕಾಗಿರೋ ಫೇಸ್ ವಾಶ್ ಅಲ್ಲಿ ನೈಸಿನಮೈಡ್, ರೈಸ್ ವಾಟರ್, ಹ್ಯಾಲೋರಾನಿಕ್ ಆಸಿಡ್, ವೈಟಮಿನ್ ಸಿ ಇದ್ರಲ್ಲಿ ಯಾವ್ದಾದ್ರು ಒಂದು ಬೇಸಿರುವಂತ ಕ್ಲೆನ್ಸರ್ ನ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ನನ್ನ ಡಿಟ್ಯಾನ್ ರೂಟೀನ್ ಅಲ್ಲಿ ಬಂದ್ಬಿಟ್ಟು ಐಸ್ ರೋಲಿಂಗ್. ನಾನು ಯಾವಾಗಲೂ ಟ್ರಾವೆಲ್ ಮಾಡೋದ್ರಿಂದ ಸನ್ಗೆ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೋಸ್ ಆಗ್ತಾ ಇರ್ತೀನಿ. ಸೊ ಅದಕ್ಕೆ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಐಸ್ ರೋಲಿಂಗ್ ಮಾಡ್ತೀನಿ. ದಿಸ್ ಹೆಲ್ಪ್ಸ್ ವೆರಿ ಮಚ್. ಯಾಕಂದ್ರೆ ನನ್ನ ಸ್ಕಿನ್ಗೆ ಯಾವುದೇ ರೀತಿಯಾದ ಸನ್ ಡ್ಯಾಮೇಜ್, ಸನ್ ಬರ್ನ್, ರೆಡ್ನೆಸ್, ಪಫಿನೆಸ್, ಫೇಸ್ ಇನ್ಫ್ಲಮೇಷನ್ ಏನೇ ಇದ್ರೂ ಐಸ್ ರೋಲಿಂಗ್ ಅದನ್ನ ಕಮ್ಮಿ ಮಾಡುತ್ತೆ. ಒಕೇಶನಲಿ ಐಸ್ ರೋಲರ್ಗೆ ರೋಸ್ ಪೆಟಲ್, ಕುಕುಂಬರ್, ಮಿಂಟ್ ಇದನ್ನೆಲ್ಲ ಆಡ್ ಮಾಡಿ ಕೂಡ ನಾನು ಡಿಫ್ರೆಂಟ್ ಆಗಿ ಮಾಡ್ಕೊಂಡು ಫೇಸ್ಗೆ ಐಸಿಂಗ್ ಕೂಡ ಮಾಡ್ತೀನಿ. ಇನ್ನೊಂದೇನು ಅಂದ್ರೆ ಫೇಸ್ ಅಲ್ಲಿ ಟ್ಯಾನ್ ರಿಮೂವ್ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಎಲ್ಲರೂ ಡೈರೆಕ್ಟ್ ಆಗಿ ಎಕ್ಸ್ಫೋಲಿಯೇಟ್ ಮಾಡಕ್ ಹೋಗ್ತಾರೆ. ಐ ವುಡ್ ನೆವರ್ ಸಜೆಸ್ಟ್ ದಟ್. ಯಾಕಂದ್ರೆ ನಮ್ ಸ್ಕಿನ್ ಸನ್ಗೆ ಎಕ್ಸ್ಪೋಸ್ ಆಗಿ ಸ್ಕಿನ್ ಅಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಗಿರುತ್ತೆ. ಇನ್ಫ್ಲೇಮ್ ಅಂದ್ರೆ ಊದ್ಕೊಂಡ್ ಕೂಡ ಇರುತ್ತೆ. ನಾವು ಅದನ್ನ ಫಸ್ಟ್ ಕೂಲ್ ಮಾಡ್ಬೇಕು. ಸೊ ಅದರಲ್ಲಿ ಐಸಿಂಗ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸ್ಟೆಪ್ ಫೇಸ್ ಸ್ಕ್ರಬ್. ನಾನು ಯೂಸ್ ಮಾಡ್ತಾ ಇರೋದು MKFin ಅವರ ನೇಕೆಡ್ ಅಂಡ್ ರಾ ಕಾಫಿ ಸ್ಕ್ರಬ್. ಐ ರಿಯಲಿ ಲವ್ ದಿಸ್ ಸ್ಕ್ರಬ್. ಇದು ತುಂಬಾನೇ ಸೂಪರ್ ಆಗಿ ವರ್ಕ್ ಆಗುತ್ತೆ. ಜಸ್ಟ್ ಒಂದೇ ಒಂದು ಯೂಸ್ ಅಲ್ಲೇನೆ ನಿಮ್ ಸ್ಕಿನ್ ಸೂಪರ್ ಸಾಫ್ಟ್ ಅಂಡ್ ಗ್ಲೋಯಿಂಗ್ ಅನ್ಸ್ತಾ ಇರುತ್ತೆ. ಸ್ಮೆಲ್ ಕೂಡ ಅಷ್ಟೇ ಪ್ಲೆಸೆಂಟ್ ಆಗಿದೆ. ಇದು ಟೆಕ್ಸ್ಚರ್ ತುಂಬಾನೇ ಕ್ರೀಮಿ. ಬಟ್ ಪ್ಲೀಸ್ ಮೇಕ್ ಶೋರ್ ದಟ್ ನೀವು ಇದನ್ನ ಫೇಸ್ ಮೇಲೆ ಹಾರ್ಶ್ ಆಗಿ ಸ್ಕ್ರಬ್ ಮಾಡ್ತಾ ಇಲ್ಲ ಅಂತ. ಯಾಕಂದ್ರೆ ಸ್ಕ್ರಬ್ ಅಲ್ಲಿ ಎಲ್ಲಾವುದನ್ನು ಸ್ಮಾಲ್ ಗ್ರೇನ್ಸ್ ಇರುತ್ತೆ. ನಾವು ಹಾರ್ಶ್ ಆಗಿ ಸ್ಕ್ರಬ್ ಮಾಡೋದ್ರಿಂದ ಫೇಸ್ ಅಲ್ಲಿ ಟೈನಿ ಕಟ್ಸ್ ಅಥವಾ ಸ್ಮಾಲ್ ಸ್ಕ್ರಾಚಸ್ ಆಗೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಸ್ಕ್ರಾಚ್ ನಿಮ್ಗೆ ಕಾಣಿಸದೇ ಇರಬಹುದು, ಬಟ್ ಫೇಸ್ ವಾಶ್ ಮಾಡ್ಬೇಕಾದ್ರೆ ಬರ್ನಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಸ್ಕ್ರಬ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಸ್ಕ್ರಬ್ ಮಾಡಿ. ಇಲ್ಲ ನೀವೇನಾದ್ರೂ ಸ್ವಲ್ಪ ಕ್ಲಮ್ಸಿ ಇದ್ದೀರಾ, ನಾನು ಎಷ್ಟೇ ನಾರ್ಮಲ್ ಆಗಿ ನಾನು ಫೇಸ್ ವಾಶ್ ನ ಮಾಡಿದ್ರೆ ಅಥವಾ ಫೇಸ್ ಸ್ಕ್ರಬ್ ನ ಮಾಡಿದ್ರು ಕೂಡ ನಾನು ಹಾರ್ಶ್ ಆಗಿ ಮಾಡ್ಬಿಡ್ತೀನಿ ಅಂತ ಆತರ ಪರ್ಸನ್ ಆಗಿದ್ರೆ ಕ್ರೀಮ್ ಬೇಸ್ಡ್ ಸ್ಕ್ರಬ್ಸ್ ನ ಯೂಸ್ ಮಾಡಿ. ಡೋಂಟ್ ಯೂಸ್ ಗ್ರೇನ್ ಬೇಸ್ಡ್ ಸ್ಕ್ರಬ್ಸ್. ಯೂಸ್ ಮಾಡೋದು ಕೂಡ ತುಂಬಾನೇ ಈಸಿ. ಜಸ್ಟ್ ಸಫಿಷಿಯಂಟ್ ಕ್ವಾಂಟಿಟಿ ಸ್ಕ್ರಬ್ ನ ಫಿಂಗರ್ಸ್ ಮೇಲೆ ತಗೊಂಡು ಫುಲ್ ಫೇಸ್ ಮತ್ತೆ ನೆಕ್ಗೆ 3 to 5 minutes ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡಬೇಕು. ಬಟ್ ಎಲ್ಲಾರು ಇದನ್ನ ಅಪ್ಲೈ ಮಾಡಿ ಸ್ವಲ್ಪ ಇಮಿಡಿಯೇಟ್ ಆಗಿ ವಾಶ್ ಆಫ್ ಮಾಡ್ಬಿಡ್ತಾರೆ. ಬಟ್ ಐ ಲೈಕ್ ಟು ಕೀಪ್ ಇಟ್ ಫಾರ್ 2 more minutes ಫಾರ್ ಬೆಟರ್ ರಿಸಲ್ಟ್ಸ್. ಅಂಡ್ ಈ ತರ ಮಸಾಜ್ ಮಾಡೋದ್ರಿಂದ ನಮ್ಮ ಫೇಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಗ್ಲೋ ಕೂಡ ಜಾಸ್ತಿ ಆಗುತ್ತೆ. ಸ್ಕ್ರಬಿಂಗ್ ಮಾಡೋ ಮೇನ್ ರೀಸನ್ ಬಂದ್ಬಿಟ್ಟು ನಮ್ಮ ಫೇಸ್ ಅಲ್ಲಿ ಇರೋ ಡೆಡ್ ಸ್ಕಿನ್ ನ ರಿಮೂವ್ ಮಾಡೋದು. ಅಂಡ್ ಒಂದೇ ಒಂದಿನ ಯೂಸ್ ಮಾಡ್ಬಿಟ್ಟು ಓವರ್ ನೈಟ್ ರಿಸಲ್ಟ್ ಅಂತೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಎಕ್ಸ್ಫೋಲಿಯೇಷನ್ ಅನ್ನೋದು ಒಂದು ಜಸ್ಟ್ ಸ್ಲೋ ಆಗಿ ಟ್ಯಾನ್ ಲೇಯರ್ ನ ರಿಮೂವ್ ಮಾಡೋದಾಗಿರುತ್ತೆ. ಸೊ ಪೇಷನ್ಸ್ ಇಂದ ಕನ್ಸಿಸ್ಟೆಂಟ್ ಆಗಿ 1 to 2 months ಯೂಸ್ ಮಾಡಿ. ನೆಕ್ಸ್ಟ್ ಫೇಸ್ ಪ್ಯಾಕ್ ಆರ್ ಮಾಸ್ಕ್. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಫಾಕ್ಸ್ಟೇಲ್ ಅವರ ಡಿಟ್ಯಾನ್ ಫೇಸ್ ಮಾಸ್ಕ್. ಹಾನೆಸ್ಟ್ಲಿ ನಾನು ಇದನ್ನ 4th or 5th ಟೈಮ್ ಯೂಸ್ ಮಾಡ್ತಾ ಇರೋದು. ಇಟ್ ಡಸ್ ಇಟ್ಸ್ ಜಾಬ್. ಆಕ್ಚುಲಿ ವರ್ಕ್ಸ್ ವಂಡರ್ಫುಲ್ ಆನ್ ಮೈ ಸ್ಕಿನ್. ಬಟ್ ಇದನ್ನ ಬಿಟ್ಟು ದೇರ್ ಆರ್ ಅದರ್ ಮಾಸ್ಕ್ ದಟ್ ಅಬ್ಸಲ್ಯೂಟ್ಲಿ ಲವ್ ಇಟ್. ಈ ಮಾಸ್ಕ್ ನನ್ನ ಕಾರ್ಟ್ ಅಲ್ಲಿ ತುಂಬಾ ದಿನಗಳಿಂದ ಇತ್ತು, ಟ್ರೈ ಮಾಡ್ಬೇಕು ಅಂತ ಇಟ್ಕೊಂಡಿದ್ದೆ. ರಿಯಲಿ ಸೂಪರ್
ಸೂಪರ್ ಆಗಿ ವರ್ಕ್ ಆಗುತ್ತೆ. ಸ್ಕೂಪ್ ಕೊಟ್ಟಿದ್ದಾರೆ, ಅದರಲ್ಲಿ ಫುಲ್ ಫೇಸ್ಗೆ ತಿಕ್ಕಾಗಿ ಕ್ಲೇ ಮಾಸ್ಕ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡ್ಬೇಕಾದ್ರೆ ಫುಲ್ ಫೇಸ್ ತುಂಬಾನೇ ಕೂಲ್ ಅಂಡ್ ತುಂಬಾನೇ ಕೋಲ್ಡ್ ಆಗ್ತದೆ. ನೀವು ಕ್ಲೇ ಮಾಸ್ಕ್ ನ ಯೂಸ್ ಮಾಡ್ಬೇಕಾದ್ರೆ ಅದು ಫುಲ್ ಡ್ರೈ ಆಗೋ ತನಕ ವೇಟ್ ಮಾಡಬೇಡಿ, ಬಿಕಾಸ್ ಅದು ನಮ್ಮ ಫೇಸ್ ನ ತುಂಬಾನೇ ಡ್ರೈ ಮಾಡ್ಬಿಡುತ್ತೆ. ಫೇಸ್ ಅಲ್ಲಿರೋ ಮಾಯ್ಸ್ಟ್ ಎಲ್ಲ ಅದನ್ನು ಡ್ರೈ ಮಾಡ್ಬಿಡುತ್ತೆ. ಅದಕ್ಕೆ ನಾನು 10 to 15 ಮಿನಿಟ್ಸ್ ಅಷ್ಟೇ ಇದನ್ನ ಫೇಸ್ ಅಲ್ಲಿ ಇಟ್ಕೋತೀನಿ. ಫೇಸ್ ವಾಶ್ ಮಾಡಾದ್ಮೇಲೆ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಓ ಮೈ ಗಾಡ್, ಒಂದೇ ಒಂದು ಯೂಸ್ ಅಲ್ಲಿ ಎಷ್ಟು ಗ್ಲೋ ಮತ್ತೆ ಬ್ರೈಟ್ನೆಸ್ ಬಂದಿದೆ ನನ್ನ ಫೇಸ್ಗೆ. ಇದನ್ನು ಅಷ್ಟೇ ಜಸ್ಟ್ 2 times per week ಯೂಸ್ ಮಾಡ್ತೀನಿ. ಅಂಡ್ ಈ ಫಾಕ್ಸ್ಟೈಲ್ ಕ್ಲೇ ಮಾಸ್ಕ್ ನಿಮಗೆ ಯಾವ್ದಾದ್ರು ಲಾಸ್ಟ್ ಮಿನಿಟ್ ಫಂಕ್ಷನ್ ಆರ್ ಈವೆಂಟ್ ಗೆ ಹೋಗ್ಬೇಕಾದ್ರೆ ಇನ್ಸ್ಟೆಂಟ್ ಗ್ಲೋ ಕೊಡ್ಬೇಕು ಅಂದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್ ಅಂಡ್ ಇಟ್ ಲಿಟ್ರಲಿ ವರ್ಕ್ಸ್. ಜಸ್ಟ್ 2 ಯೂಸ್ ಅಲ್ಲೇನೆ ನಿಮ್ಗೆ ರಿಸಲ್ಟ್ ನೋಡಕ್ ಸಿಕ್ಬಿಡತ್ತೆ. ನೆಕ್ಸ್ಟ್ ನಾನು ಡಿಟ್ಯಾನ್ ರೂಟೀನ್ ಅಲ್ಲಿ ಐ ಆಮ್ ಯೂಸಿಂಗ್ ಪ್ರೊಫೆಷನಲ್ O3 ಪ್ಲಸ್ ಡಿಟ್ಯಾನ್ ಶೀಟ್ ಮಾಸ್ಕ್. ನೀವು ಕೇಳ್ಬೋದು ಶೀಟ್ ಮಾಸ್ಕ್ ಡಿಟ್ಯಾನ್ ಹೆಲ್ಪ್ ಮಾಡತ್ತಾ ಅಂತ. ಎಸ್, ಇದರಲ್ಲಿ ನೈಸೆನಮೈಡ್ ಪ್ಲಸ್ ಗ್ಲೈಕೋಲಿಕ್ ಆಸಿಡ್ ಇರೋದ್ರಿಂದ ನಮ್ಮ ಫೇಸ್ ಟ್ಯಾನ್ ನ ರಿಮೂವ್ ಮಾಡಿ ಸ್ಕಿನ್ ನ ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದೇ ಒಂದು ಯೂಸ್ ಅಲ್ಲೇನೆ ಇನ್ಸ್ಟೆಂಟ್ ಟ್ಯಾನ್ ರಿಮೂವ್ ಆಗಲ್ಲ, ಡೈಲಿ ಯೂಸ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ನೋಡಕ್ ಸಿಗತ್ತೆ. ಒಂದೇ ಒಂದು ಯೂಸ್ ಅಲ್ಲೇನೆ ಸೂಪರ್ ಗ್ಲೋ ಕೊಡೋದಂತೂ ಗ್ಯಾರಂಟಿ. ಇದನ್ನ ಯೂಸ್ ಮಾಡೋದು ತುಂಬಾನೇ ಈಸಿ. ಈ ತರ 2 ಲೇಯರ್ಸ್ ಇರುತ್ತೆ. ಸೊ ಫ್ರಂಟ್ ಪಾರ್ಟ್ ನ ಫೇಸ್ ಗೆ ಅಪ್ಲೈ ಮಾಡಿ ಮೇಲೆ ಲೇಯರ್ ನ ರಿಮೂವ್ ಮಾಡಬೇಕು. ಇದನ್ನ ಜಸ್ಟ್ 10 to 15 ಮಿನಿಟ್ಸ್ ಅಪ್ಲೈ ಮಾಡ್ತೀನಿ ಅಷ್ಟೇ. ಅಂಡ್ ಇದೇ ತರ ಪ್ರೊಫೆಷನಲ್ O3 ಪ್ಲಸ್ ಬ್ರಾಂಡ್ ಇನ್ನೊಂದು ಫಾಯಿಲ್ ಮಾಸ್ಕ್ ಇದೆ, ಅದು ಕೂಡ ನನ್ನ ಫೇವ್ರೇಟ್. ಈ ಫಾಯಿಲ್ ಮಾಸ್ಕ್ ಡೀಪ್ ಟ್ಯಾನ್ ನ ರಿಮೂವ್ ಮಾಡುತ್ತೆ. ಸೊ ನಾನು ಯಾವ್ದಾದ್ರು ವೆಕೇಶನ್ ಹೋಗಿ ಜಾಸ್ತಿ ಟ್ಯಾನ್ ಆಗಿ ಬಂದಿದ್ರೆ ಅಷ್ಟೇ ಐ ಯೂಸ್ ದಟ್, ಬಿಕಾಸ್ ಸ್ವಲ್ಪ ಕಾಸ್ಟ್ಲಿ ಇದೆ. ಇಲ್ಲಾಂದ್ರೆ ನಾರ್ಮಲ್ ಆಗಿ ವೀಕ್ಲಿ ಡಿಟ್ಯಾನ್ ಮಾಡೋದಕ್ಕೆ ಪ್ರೊಫೆಷನಲ್ O3 ಅವರ ನಾರ್ಮಲ್ ಡಿಟ್ಯಾನ್ ಮಾಸ್ಕ್ ನಾನು ಯೂಸ್ ಮಾಡ್ತೀನಿ. ಬಟ್ ಇಲ್ಲಿಂದ ನಿಮ್ ಸ್ಕಿನ್ ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಅಷ್ಟೇ ಅಲ್ಲದೆ ಯಾವ್ಯಾವ ಪ್ರಾಡಕ್ಟ್ಸ್ ನ ಯಾವ್ಯಾವ ಟೈಮ್ ಅಲ್ಲಿ ಯೂಸ್ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಿನ್ ನ ಹೇಗೆ ಪ್ರೊಟೆಕ್ಟ್ ಮಾಡೋದು ಅಂತ. ಸೊ ಲೆಟ್ ಸ್ಟಾರ್ಟ್. ನಾನು ಈ ರೂಟೀನ್ ಎವ್ರಿ ಡೇ ಮಾರ್ನಿಂಗ್ ಮಾಡ್ತೀನಿ ಈಚೆ ಹೋಗೋದಕ್ಕಿಂತ ಮುಂಚೆ, ಜಸ್ಟ್ ಟು ಪ್ರೊಟೆಕ್ಟ್ ಮೈ ಸ್ಕಿನ್ ಫ್ರಮ್ ಸನ್. ಇದು ನನ್ನ ಯೂಶುವಲ್ ಸ್ಕಿನ್ ಕೇರ್. ನನ್ನ ಸ್ಕಿನ್ ಕೇರ್ ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ. ಅಂಡ್ ನಾನು ಸ್ಕಿನ್ ಕೇರ್ ರೂಟೀನ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ತುಂಬಾ ಜನ ಕೇಳಿದ್ರಿ ಪ್ರಾಕ್ಟಿಕಲ್ ಕ್ಲಾಸ್ ಬೇಕು, ಲೈಕ್ ಎಲ್ಲ ಬರೀ ನೀವು ಥಿಯರಿ ಕ್ಲಾಸ್ ತರ ಮಾಡ್ಕೊಂಡು ಹೋಗ್ತಾ ಇದೀರಾ ಅಂತ. ಸೊ ಇವತ್ತು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳೋದು ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ ಅಂತ. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಪ್ರೊಟೆಕ್ಟಿಂಗ್ ಲೇಯರ್ ಬಂದ್ಬಿಟ್ಟು ಟೋನರ್. ಆಕ್ಚುಲಿ ನಾನು 2 ಟೋನರ್ಸ್ ನ ಯೂಸ್ ಮಾಡ್ತೀನಿ. ಅದರಲ್ಲಿ ಫಸ್ಟ್ ಟೋನರ್ ಬಂದ್ಬಿಟ್ಟು ಪ್ಲಮ್ ಅವರ ರೋಸ್ ವಾಟರ್. ಇದನ್ನ ನಾನು ಎವ್ರಿ ಡೇ ಯೂಸ್ ಮಾಡ್ತೀನಿ. ಇಟ್ ಹೈಡ್ರೇಟ್ಸ್ ಮೈ ಸ್ಕಿನ್. ಈ ಟೋನರ್ ನಂಗೆ ಟೋನಿ ಮೋಲಿ ಗಿಫ್ಟ್ ಆಗಿ ಸಿಗೋದಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿದ್ದು, ಅದಕ್ಕೆ ಇನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ಐ ಲವ್ ಟೋನಿ ಮೋಲಿ ಟೋನರ್. ನಾನು ಯಾವ ಟೋನರ್ನು ಇಷ್ಟು ಚೆನ್ನಾಗಿ ವರ್ಕ್ ಆಗಿರೋದು ನೋಡಿಲ್ಲ, ಅಷ್ಟು ಸೂಪರ್ ಆಗಿ ವರ್ಕ್ ಆಗುತ್ತೆ. ಇಟ್ಸ್ ರಿಯಲಿ 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 ಗುಡ್. ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡುತ್ತೆ ಗೈಸ್. ಸ್ಕಿನ್ ನ ಗ್ಲೋ ಮಾಡಿ ಈವನ್ ಟೋನ್ ನ ಮೇಂಟೈನ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಗ್ಲಾಸ್ ಸ್ಕಿನ್ ಅಚೀವ್ ಮಾಡೋದಕ್ಕೆ ಬೆಸ್ಟ್ ಟೋನರ್ ಅಂತಾನೆ ಹೇಳ್ಬೋದು. ಅಂಡ್ ಸೋ ಮೆನಿ ಪೀಪಲ್ ರೀಸೆಂಟ್ಲಿ ನೋಟಿಸ್ ಮೈ ಸ್ಕಿನ್ ಅಂಡ್ ಎವ್ರಿಬಡಿ ವಾಸ್ ಲೈಕ್ ಸ್ಕಿನ್ ಕೇರ್ ಏನಾದ್ರು ಚೇಂಜ್ ಮಾಡಿದಾರ, ಸ್ವಲ್ಪ ಸ್ಕಿನ್ ಅಲ್ಲಿ ಡಿಫ್ರೆನ್ಸ್ ಇದೆ, ತುಂಬಾನೇ ಗ್ಲೋ ಬರ್ತಾ ಇದೆ ಅಂತೆಲ್ಲ ಕೇಳ್ತಾ ಇದ್ರು. ಅಷ್ಟೇನು ಡ್ರಾಸ್ಟಿಕ್ ಆಗಿ ಸ್ಕಿನ್ ಕೇರ್ ನ ಚೇಂಜ್ ಮಾಡಿಲ್ಲ, ಜಸ್ಟ್ ಟೋನಿ ಮೋಲಿ ಟೋನರ್ ನ ಆಡ್ ಮಾಡಿದೀನಿ ಅಷ್ಟೇ. ನೀವು ಬಾಟಲ್ ನ ನೋಡಬಹುದು, ಆಲ್ರೆಡಿ 1/4 ಬಾಟಲ್ ಫಿನಿಶ್ ಮಾಡ್ಬಿಡಿದೀನಿ. ಬಿಕಾಸ್ ನನ್ನ ಸಿಸ್ಟರ್ಸ್ ಕೂಡ ರಿಸಲ್ಟ್ ನ ನೋಡಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ನನ್ನ ಕೇಳಿದ್ರೆ ಎಲ್ಲಾ ಟೋನರ್ನು ಬಿಸಾಕಿ ಸ್ಟಾರ್ಟ್ ಯೂಸಿಂಗ್ ಟೋನಿ ಮೋಲಿ ಟೋನರ್. ನಾನ್ ಫಸ್ಟ್ ತುಂಬಾ ರಿವ್ಯೂಸ್ ನೋಡ್ಬೇಕಾದ್ರೆ ಸುಮ್ನೆ ಹೈಪ್ ಮಾಡ್ತಾ ಇದಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಟ್ರಸ್ಟ್ ಮೀ, ಇಟ್ ವರ್ಕ್ಸ್ ವಂಡರ್ಫುಲಿ. ಅಂಡ್ ಇಟ್ಸ್ ನಾಟ್ ಸ್ಪಾನ್ಸರ್ಡ್ ವಿಡಿಯೋ, ಡೋಂಟ್ ಥಿಂಕ್ ಲೈಕ್ ದಟ್. ನೆಕ್ಸ್ಟ್ ಲೇಯರ್ ಆಗಿ ಸಿರಮ್ ನ ಯೂಸ್ ಮಾಡ್ತಾ ಇದೀನಿ. ನಾನು ಇಲ್ಲಿ ಯೂಸ್ ಮಾಡ್ತಿರೋ ಸಿರಮ್ ಬಂದ್ಬಿಟ್ಟು ಮಿನಿಮಲಿಸ್ಟ್ ವೈಟಮಿನ್ ಸಿ. ಟೋನರ್ ನ ಅಪ್ಲೈ ಮಾಡಿ ಸ್ವಲ್ಪ ಡ್ರೈ ಆದ್ಮೇಲೆ ಸಿರಮ್ ನ 2 to 3 ಡ್ರಾಪ್ಸ್ ಹ್ಯಾಂಡ್ಸ್ ಮೇಲೆ ಹಾಕಿ ಈವನ್ ಆಗಿ ಫೇಸ್ ಮೇಲೆ ಡ್ಯಾಬ್ ಮಾಡಬೇಕು. ವೈಟಮಿನ್ ಸಿ ನಮ್ಮ ಅನ್ಇವನ್ ಸ್ಕಿನ್ ಟೋನ್, ಆಕ್ನೆ ಮಾರ್ಕ್ಸ್ ನ ಫೇಡ್ ಮಾಡಿ ನಮ್ಮ ಫೇಸ್ ನ ಬ್ರೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ ಸ್ಕಿನ್ಗೂ ಸೇಮ್ ಕನ್ಸರ್ನ್ ಇದ್ದು ನೀವೇನಾದ್ರೂ ವೈಟಮಿನ್ ಸಿ ನ ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅನ್ಕೊಂಡಿದ್ರೆ ಗೋ ಫಾರ್ ದಿಸ್ ವೈಟಮಿನ್ ಸಿ ಸಿರಮ್. ಬಿಕಾಸ್ ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್ ಟಾಕಿಂಗ್ ಅಬೌಟ್ ದಿಸ್ ಮಿನಿಮಲಿಸ್ಟ್ ವೈಟಮಿನ್ ಸಿ ಸಿರಮ್. ಈವನ್ ಡರ್ಮಟಾಲಜಿಸ್ಟ್ ಕೂಡ ಇದೇ ಸಿರಮ್ ನ ತುಂಬಾ ಪರ್ಟಿಕ್ಯುಲರ್ ಆಗಿ ಸಜೆಸ್ಟ್ ಮಾಡ್ತಾರೆ, ಬಿಕಾಸ್ ಅದು ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂಡ್ ಇಟ್ಸ್ ನಾಟ್ ಹಾರ್ಶ್ ಆನ್ ಯುವರ್ ಸ್ಕಿನ್. ನೆಕ್ಸ್ಟ್ ಲೇಯರ್ ಬಂದ್ಬಿಟ್ಟು ಮಾಯಿಶ್ಚರೈಸರ್. ನಾನು ಯೂಸ್ ಮಾಡ್ತಾ ಇರೋದು ನ್ಯೂಟ್ರಿಜೆನಾ ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್. ಯಾಕೆ ಇಷ್ಟು ದಿನ ಬೇರೆ ಮಾಯಿಶ್ಚರೈಸರ್ ಅಂತ ಹೇಳ್ತಾ ಇದ್ರಿ, ಇವಾಗ ಬೇರೆ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದೀರಾ ಅಂತ ಕೇಳಿದ್ರೆ ಇಟ್ಸ್ ಬಿಕಾಸ್ ಸಮ್ಮರ್ ಸ್ಟಾರ್ಟ್ ಆಗಿದೆ. ಸೊ ಐ ಸ್ವಿಚ್ ಟು ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್. ಯಾಕಂದ್ರೆ ಸಮ್ಮರ್ ಅಲ್ಲಿ ವಿ ಟೆಂಡ್ ಟು ಸ್ವೆಟ್ ಅ ಲಾಟ್. ಆ ಟೈಮ್ ಅಲ್ಲಿ ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್ಸ್ ಮೆಲ್ಟ್ ಆಗೋಗುತ್ತೆ. ಜೆಲ್ ಬೇಸ್ಡ್ ಒನ್ಸ್ ವರ್ಕ್ಸ್ ಬೆಟರ್. ಅದಕ್ಕೆ ವಿಂಟರ್ ಬಂದಿದ ತಕ್ಷಣ ಐ ವಿಲ್ ಸ್ವಿಚ್ ಬ್ಯಾಕ್ ಟು ಬಯೋಡರ್ಮಾ ಮಾಯಿಶ್ಚರೈಸರ್ ಬಿಕಾಸ್ ಐ ಹ್ಯಾವ್ ಅ ಬಿಗ್ ಬಾಟಲ್ ಟು ಫಿನಿಶ್. ಅಂಡ್ ಡೋಂಟ್ ಅಟ್ಯಾಕ್ ಮೀ ಬಿಕಾಸ್ ನಾನು ಎರಡೂನು ಯೂಸ್ ಮಾಡ್ತೀನಿ. ಸೊ ಐ ಆಮ್ ಟೆಲ್ಲಿಂಗ್ ಯು ದ ಸ್ಟೋರಿ ನೌ ಅಂಡ್ ದೆನ್. ಸೊ ನಾವ್ ಯಾವಾಗ್ಲೂ ಸ್ಕಿನ್ ಕೇರ್ ನ ನಮ್ ಸ್ಕಿನ್ ಕನ್ಸರ್ನ್ ಮತ್ತೆ ಸೀಸನ್ ಗೆ ತಕ್ಕ ಹಾಗೆ ಚೇಂಜ್ ಮಾಡಬೇಕು. ನಂಗೆ ಈ ಪರ್ಟಿಕ್ಯುಲರ್ ನ್ಯೂಟ್ರಿಜೆನಾ ಜಾಸ್ತಿ ಇಷ್ಟ ಆಯ್ತು ಫಾರ್ ಸಮ್ಮರ್, ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಇಸ್ ವೆರಿ 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 ಇಂಪಾರ್ಟೆಂಟ್, ದಟ್ ಈಸ್ ಸನ್ಸ್ಕ್ರೀನ್. ನಾನು ಡರ್ಮೋಕೋ ಅವರ ಸನ್ಸ್ಕ್ರೀನ್ ನ ಯೂಸ್ ಮಾಡ್ತಾ ಇದ್ದೆ, ಬಟ್ ಈಗ ಸಮ್ಮರ್ ಬಂದಾಗಿಂದ ನಾನು ಡಾಟ್ ಅಂಡ್ ಕಿ ಅವರ ವಾಟರ್ ಮೆಲನ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೆ. ನಂಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ಆಗ್ಲೇ ಹೇಳ್ದಾಗೆ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಕ್ರೀಮ್ ಬೇಸ್ಡ್ ಇಂದ ಜೆಲ್ ಬೇಸ್ಡ್ ಗೆ ಸ್ವಿಚ್ ಮಾಡಿದ್ದೀನಿ, ಅದು ಜಸ್ಟ್ ಫಾರ್ ಸಮ್ಮರ್. ನನ್ನ ಸ್ಕಿನ್ ಒಂಥರ ಊಸುರುಳಿದ್ದಾಗೆ ಸೀಸನ್ಗೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಐ ಹ್ಯಾಡ್ ಟು ಸ್ವಿಚ್ ಮೈ
ಪ್ರಾಡಕ್ಟ್ಸ್ ಅಲಾಂಗ್ ವಿತ್ ದಟ್. ಅದಕ್ಕೆ ನಾನು ಈಗ ಯೂಸ್ ಮಾಡ್ತಾ ಇರೋದು ಡಾಟ್ ಅಂಡ್ ಕಿ ಅವರ ಸನ್ಸ್ಕ್ರೀನ್. ತುಂಬಾ ಚೆನ್ನಾಗಿ ನನ್ನ ಸ್ಕಿನ್ ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ನಂಗೆ ಈ ಸನ್ಸ್ಕ್ರೀನ್ ಅಲ್ಲಿ ಒಂದೇನ್ ಜಾಸ್ತಿ ಇಷ್ಟ ಆಗುತ್ತೆ ಅಂದ್ರೆ ಸಮ್ಮರ್ ಅಲ್ಲಿ ನಮ್ಮ ಫೇಸು ಬೇಗನೆ ಹೀಟ್ ಆಗೋಗುತ್ತೆ. ಬಟ್ ಈ ಸನ್ಸ್ಕ್ರೀನ್ ಅಪ್ಲೈ ಮಾಡಾದ್ಮೇಲೆ ಒಂಥರ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ ನ ಕೂಲ್ ಆಗಿ ಕೂಡ ಇಟ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಇಟ್ ರಿಯಲಿ ವರ್ಕ್ಸ್. ಸೊ ನಾನಿಲ್ಲಿ 2 ತರ ಲಿಪ್ ಬಾಮ್ ನ ತೋರಿಸ್ತಾ ಇದ್ದೀನಿ. ಒಂದು ಟಿಂಟೆಡ್ ಒನ್ ಫ್ರಮ್ ಫಾಕ್ಸ್ಟೇಲ್ ಅಂಡ್ ಇನ್ನೊಂದು ನಾರ್ಮಲ್ ಲಿಪ್ ಬಾಮ್ ಫ್ರಮ್ ವಿಶ್ ಕೇರ್. ನಿಮ್ಗೆ ಏನಾದ್ರು ಟಿಂಟೆಡ್ ಒನ್ ಇಷ್ಟ ಇಲ್ಲ ಅಂದ್ರೆ ನಾರ್ಮಲ್ ಒನ್ ನ ಯೂಸ್ ಮಾಡಬಹುದು. ಈ ಎರಡರಲ್ಲೂ SPF 30++ ಇದೆ. ಸನ್ಸ್ಕ್ರೀನ್ ಲಿಪ್ ಬಾಮ್ ನಂಗೆ ಪರ್ಸನಲಿ ಟಿಂಟೆಡ್ ಲಿಪ್ ಬಾಮ್ ಇಷ್ಟ ಆಗುತ್ತೆ. ಯಾಕಂದ್ರೆ ನನ್ನ ಲಿಪ್ ಸ್ವಲ್ಪ ಜಾಸ್ತಿನೇ ಪಿಗ್ಮೆಂಟ್ ಆಗಿದೆ. ಅದನ್ನ ಹೈಡ್ ಮಾಡೋದಕ್ಕಷ್ಟೇ ನಾನು ಟಿಂಟೆಡ್ ಒನ್ ನ ಯೂಸ್ ಮಾಡ್ತಾ ಇದೀನಿ. ನಾರ್ಮಲ್ ಆಗಿ ಮನೇಲಿ ಇರ್ಬೇಕಾದ್ರೆ ನಾನು ನಾರ್ಮಲ್ ವಿಶ್ ಕೇರ್ ಅವ್ರದ ಲಿಪ್ ಬಾಮ್ ನ ಯೂಸ್ ಮಾಡ್ತೀನಿ. ನಂಗೆ ಎರಡೂ ಲಿಪ್ ಬಾಮ್ ತುಂಬಾನೇ ಇಷ್ಟ. ಐ ಲವ್ ಬೋತ್ ದ ಲಿಪ್ ಬಾಮ್ಸ್. ವೆಲ್ಕಮ್ ಟು ಮೈ ಬೋನಸ್ ಟಿಪ್ ಸೆಕ್ಷನ್. ಈ ಸೆಕ್ಷನ್ ಅಲ್ಲಿ ನಿಮಗೆ ಟ್ಯಾನ್ ಹೇಗೆ ಪ್ರಿವೆಂಟ್ ಮಾಡೋದು ಅಂತ ಟಿಪ್ಸ್ ನ ಹೇಳ್ತಾ ಹೋಗ್ತೀನಿ. ನೀವು ಕೇಳೇ ಇರ್ತೀರಾ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ಸೊ ಟ್ಯಾನ್ ನ ಫಸ್ಟ್ ನಾವು ಪ್ರಿವೆಂಟ್ ಮಾಡ್ಬಿಟ್ರೆ ಅದನ್ನ ರಿಮೂವ್ ಮಾಡೋದು ಕೂಡ ನಮ್ಗೆ ಅಷ್ಟೇ ಈಸಿ ಆಗುತ್ತೆ. ಸೊ ದ ಫಸ್ಟ್ ಟಿಪ್ ಇಸ್ ಕ್ಯಾರಿ ಅನ್ ಅಂಬ್ರಲಾ. ನೀವು ಯಾವ್ದು ಎಲ್ಲಾದ್ರೂ ಹೋಗಿ ಇವನ್ ಸನ್ ಇರಲಿ ಸನ್ ಇಲ್ಲದೆ ಇರಲಿ ಒಂದು ಚಿಕ್ಕ ಒಂದು ಅಂಬ್ರಲಾನ ಬ್ಯಾಗಲ್ಲಿ ಕ್ಯಾರಿ ಮಾಡಿ. ಜಸ್ಟ್ ಟ್ಯಾನಿಂದ ನಾವು ಪ್ರಿವೆಂಟ್ ಆಗೋದು ಅಷ್ಟೇ ಅಲ್ಲ, ಇವನ್ UV ರೇಸ್ ಇಂದ ಕೂಡ ನಮ್ಮ ಸ್ಕಿನ್ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಇಸ್ ವೆರಿ ಇಂಪಾರ್ಟೆಂಟ್. ಅಂಬ್ರಲಾನ ಕ್ಯಾರಿ ಮಾಡೋದು ಇಸ್ ಅ ಗುಡ್ ಹ್ಯಾಬಿಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಅಪ್ಲೈ ಮೋರ್ ಪ್ರಾಡಕ್ಟ್ಸ್ ಆನ್ ಫೋರ್ಹೆಡ್, ಅಪ್ಪರ್ ಲಿಪ್ಸ್, ಅರೌಂಡ್ ಯೋರ್ ಮೌತ್ ಅಂಡ್ ಸೈಡ್ಸ್ ಆಫ್ ಯೋರ್ ಫೇಸ್. ಯಾಕೆ ಅಂದ್ರೆ ನಮ್ದು ಫೇಸ್ ಅಲ್ಲಿ ಜಾಸ್ತಿ ಆಯಿಲ್ ಪ್ರೊಡಕ್ಷನ್ ಆಗೋದೇ ಈ 4 ಪ್ಲೇಸ್ ಅಲ್ಲಿ. ಸೊ ಅಲ್ಲೇ ಟ್ಯಾನ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ನೀವು ಯಾವಾಗೆಲ್ಲ ಏನೇ ಪ್ರಾಡಕ್ಟ್ ನೀವು ಅಪ್ಲೈ ಮಾಡಿದ್ರು ಈ 4 ಪ್ಲೇಸ್ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಪ್ಲೈ ಮಾಡಿದ್ರೆ ಟ್ಯಾನ್ ಆಗೋದನ್ನ ನಾವು ಕಮ್ಮಿ ಮಾಡ್ಬೋದು. ಥರ್ಡ್ ಟಿಪ್ ಬಂದ್ಬಿಟ್ಟು ರಿಅಪ್ಲೈಯಿಂಗ್ ಸನ್ಸ್ಕ್ರೀನ್. ನಾನು ಆಲ್ರೆಡಿ ಈ ಟಿಪ್ನ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಬಟ್ ಮತ್ತೆ ಹೇಳ್ತಾ ಇದ್ದೀನಿ ಅಂದ್ರೆ ಇಟ್ ಇಸ್ ಬಿಕಾಸ್ ಇಟ್ಸ್ ದಾಟ್ ಇಂಪಾರ್ಟೆಂಟ್. ನೀವು ಎಲ್ಲೇ ಹೋದ್ರೂ ಸನ್ಸ್ಕ್ರೀನ್ ಸ್ಟಿಕ್ ಆಗಲಿ ಅಥವಾ ಸನ್ಸ್ಕ್ರೀನ್ ಸ್ಪ್ರೇ ಆಗಲಿ ಬ್ಯಾಗಲ್ಲಿ ಇಟ್ಕೊಳ್ಳಿ. ಅಕಾರ್ಡಿಂಗ್ ಟು ದಿ ರಿಸರ್ಚ್ ಏನು ಹೇಳ್ತಾ ಇದ್ದಾರೆ ಅಂದರೆ ಎವ್ರಿ 2 hours ಒಂದ್ಸತಿ ನೀವು ಸನ್ಸ್ಕ್ರೀನ್ನ ರೀಅಪ್ಲೈ ಮಾಡಬೇಕು ಅಂತ. ಬಟ್ ನನಗೆ ಅಷ್ಟು ಟೈಮ್ ಇರಲ್ಲ. ಎವ್ರಿ 3 hours ಒಂದ್ಸತಿ ಇಲ್ಲಾಂದ್ರೆ 5 hours ಒಂದ್ಸತಿ ನಾನು ರೀಅಪ್ಲೈ ಮಾಡ್ತೀನಿ. ಎರಡೂ ಬೈ ಮಾಡಕ್ಕೆ ಹೋಗ್ಬೇಡಿ. ನಿಮಗೆ ಯಾವ್ದು ಕನ್ವೀನಿಯಂಟ್ ಅಂತ ಅನ್ಸುತ್ತೋ ಅದನ್ನ ನೀವು ಪರ್ಚೇಸ್ ಮಾಡಿ. ನಾನು ಯಾಕೆ ಎರಡೂ ಇಟ್ಕೊಂಡಿದ್ದೀನಿ ಅಂದರೆ ಇದನ್ನ ನಾನು ಫೇಸ್ಗೆ ಯೂಸ್ ಮಾಡ್ತೀನಿ, ಆ್ಯಕ್ಚುಲಿ ಇದನ್ನ ನಾನು ಬಾಡಿಗೆ ಯೂಸ್ ಮಾಡ್ತೀನಿ. ಜಸ್ಟ್ ಸ್ಪ್ರೇ ಆಗಿರೋದ್ರಿಂದ ಬಾಡಿಗೆ ಅಪ್ಲೈ ಮಾಡೋದು ನನಗೆ ತುಂಬ ಈಸಿ ಅಂತ ಅನ್ಸುತ್ತೆ. ಸೊ ಐ ಆಲ್ವೇಸ್ ಕೀಪ್ ದಿಸ್ ಟು. ನಾನು ಲಾಸ್ಟ್ ಟೈಮ್ ಬಾಡಿ ಡಿಟ್ಯಾನ್ ರೂಟೀನಲ್ಲಿ ಯಾರೊಬ್ರು ಈ ಕನ್ಸರ್ನ ಹೇಳಿದ್ರಿ ಏನು ಅಂದರೆ ಫೇಸ್ ಮೇಲೆ ಲೇಯರ್ ಟ್ಯಾನ್ ಕುತ್ಕೊಂಡು ಡೀಪಾಗಿ ಟ್ಯಾನ್ ಆಗಿಬಿಟ್ಟಿದೆ, ಏನು ಮಾಡೋದು ಅಂತ. ಸೊ ನೀವು ಕೂಡ ಆ ಥರ ಪ್ರಾಬ್ಲಮ್ ಇಂದ ಏನಾದರೂ ಸಫರ್ ಮಾಡ್ತಾ ಇದ್ರೆ ಅದಕ್ಕೆ ಸೊಲ್ಯೂಷನ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಒಂದು ಕೆಮಿಕಲ್ ಎಕ್ಸ್ಫೋಲಿಯೇಟರ್. ಸೊ ನಿಮ್ಮ ಟ್ಯಾನ್ನ ಡೀಪಾಗಿ ಏನೇ ಟ್ಯಾನ್ ಕುತ್ಕೊಂಡಿದ್ರು ಈಸಿಯಾಗಿ ರಿಮೂವ್ ಮಾಡಿಬಿಡುತ್ತೆ. ನಾವು ಇದನ್ನು ಆಲ್ರೆಡಿ ವೀಕ್ಲಿ ಟ್ವೈಸ್ ಯೂಸ್ ಮಾಡೋದ್ರಿಂದ ಯಾವುದೇ ಟ್ಯಾನ್ನೂ ಲೇಯರ್ ಮೇಲೆ ಲೇಯರ್ ಕುತ್ಕೊಳ್ಳೋಕೆ ಬಿಡಲ್ಲ. ಆರಾಮಾಗಿ ಯಾವ ಥರ ಟ್ಯಾನ್ ಇದ್ರೂ ರಿಮೂವ್ ಮಾಡಿಬಿಡೋದು. ಇದ್ರ ಬಗ್ಗೆ ಅಂತೂ ನಾನು ತುಂಬಾ ವೀಡಿಯೋಸ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಇವನ್ ನಾನು ನೈಟ್ ಸ್ಕಿನ್ ಕೇರ್ ರೂಟೀನಲ್ಲಿ ತೋರಿಸಿದ್ದೀನಿ, ವಿಂಟರ್ ಸ್ಕಿನ್ ಕೇರ್ ರೂಟೀನಲ್ಲಿ ತೋರಿಸಿದ್ದೀನಿ. ಅದ್ರ ಬಗ್ಗೆ ಸಪ್ರೇಟ್ ಶಾರ್ಟ್ ಕೂಡ ಮಾಡಿ ಹಾಕಿದ್ದೀನಿ ಬಿಕಾಸ್ ಅದು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನೊಂದೇನು ಅಂದರೆ ನೀವು ಇದನ್ನು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಅಷ್ಟೇ ನಿಮಗೆ ಫಾಸ್ಟರ್ ರಿಸಲ್ಟ್ ಸಿಗುತ್ತೆ. ಇಲ್ಲಾಂದರೆ ರಿಸಲ್ಟ್ ನಿಮಗೆ ಆಲ್ವೇಸ್ ಸ್ಲೋ ಆಗೇ ಇರುತ್ತೆ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಯೂಸ್ SPF ಜಾಕೆಟ್ಸ್. ನಾನು ನಾರ್ಮಲಿ ಏನು ಮಾಡ್ತೀನಿ ಅಂದರೆ ಎಲ್ಲ ಸೀಸನಲ್ಲೂ ನಾನು ಜಾಕೆಟ್ಸ್ನ ವೇರ್ ಮಾಡಿ ಹೋಗ್ತೀನಿ. ಬಟ್ ಈ ಸಮ್ಮರಲ್ಲಿ ನಂಗೆ ಒಂಚೂರು ಕೂಡ ಜಾಕೆಟ್ ಹಾಕೋಕ್ಕಾಗಲ್ಲ, ಅಷ್ಟು ಸೆಕೆ ಆಗ್ತಾ ಇತ್ತು. ಸೊ ದೆನ್ ಲೈಕ್ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿದಾಗ ನನಗೆ ಗೊತ್ತಾಯ್ತು SPF ಜಾಕೆಟ್ಸ್ ಕೂಡ ಇದೆ ಅಂತ. ಸೊ ಐ ಬಾಟ್ ಒನ್. ನಾನು ಯೂಸ್ ಮಾಡ್ತಿರೋ ಬ್ರ್ಯಾಂಡ್ ಬಂದ್ಬಿಟ್ಟು ಬ್ಲೂ ಟೈಗಾ ಅಂತ. ಸೊ ಇದನ್ನ ನಾನು ಪರ್ಚೇಸ್ ಮಾಡಿದೆ. ಸೊ ಇದು ಹೆಂಗಿದೆ ಅಂದರೆ ಫುಲ್ ತನಕನೂ ಕವರ್ ಆಗುತ್ತೆ ಆ್ಯಂಡ್ ಫೇಸು ಅಷ್ಟೇ ಲಿಟ್ರಲಿ ಇಷ್ಟು ತನಕನೂ ಕವರ್ ಆಗಿರುತ್ತೆ. ಸೊ ಇದು SPF ಜಾಕೆಟ್ ಆಗಿರೋದ್ರಿಂದ ನನ್ನ ಸನ್ನಿಂದ ಕೂಡ ನೀಟಾಗಿ ಪ್ರೊಟೆಕ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಇದು ತುಂಬಾ ಬ್ರೀತಬಲ್ ಮೆಟೀರಿಯಲ್, ತುಂಬಾ ಬ್ರೀತಬಲ್ ಆಗಿರೋದ್ರಿಂದ ಒಂಚೂರು ಕೂಡ ಶೆಕೆ ಆಗಲ್ಲ ಗೈಸ್. ದಟ್ಸ್ ದ ಬೆಸ್ಟ್ ಪಾರ್ಟ್. ಆ್ಯಂಡ್ ನಿಮ್ಗೇನಾದರೂ SPF ಜಾಕೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಲಾಂಗ್ ಆಗಿರೋ ಸ್ಲೀವ್ಡ್ ಶರ್ಟ್ಸ್ನ ಹಾಕೊಂಡು ಹೋಗ್ಬೋದು, ಅಥವಾ ತಿನ್ನಾಗಿರುತ್ತೆ ಅಲ್ವಾ ಲೆನಿನ್ ಶರ್ಟ್ಸ್ ಅಂದರೆ T-shirts ಅದನ್ನು ವೇರ್ ಮಾಡ್ಕೊಂಡು ಕೂಡ ನೀವು ಹೋಗ್ಬೋದು. ಸೊ ನಿಮ್ಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ನನ್ನ ಚಾನಲಲ್ಲಿ ನೆಕ್ಸ್ಟ್ ಯಾವ ವಿಡಿಯೋ ನೋಡಬೇಕು ಅಂತ ಇಷ್ಟ ಇದೆಯೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬೈ.